ಚಂಪಷಷ್ಠಿ ಹಿನ್ನೆಲೆ ಮೈಸೂರಿನ ಸಿದ್ಧಲಿಂಗಪುರ ಗ್ರಾಮದಲ್ಲಿರುವಂತಹ ಷಷ್ಠಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ದರ್ಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ನಾನೀಗ ಮೈಸೂರಿನ ಸಮೀಪ ಇರುವಂತಹ ಸಿದ್ಧಲಿಂಗಪುರ ಗ್ರಾಮದಲ್ಲಿರುವಂತಹ ಷಷ್ಠಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿದ್ದೀನಿ. ಈಗ ದೃಶ್ಯದಲ್ಲಿ ಕೂಡ ಗಮನಿಸಬಹುದು, ಮೈಸೂರು ನಗರಕ್ಕೆ ಸಮೀಪ ಇರುವಂತಹ ಸಿದ್ಧಲಿಂಗಪುರ ಗ್ರಾಮದ ಪುಣ್ಯ ನಾಗರಾಧನೆ ಕ್ಷೇತ್ರ ಷಷ್ಠಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಇಂದು ವಿಶೇಷ ಪಂಚಷಷ್ಠಿ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬೆಳಗ್ಗೆ ಮುಂಜಾನೆ 3 ಗಂಟೆಯಿಂದ ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಮಾಡಲಿಕ್ಕೆ ಕಾತುರದಿಂದ ಕಾಯ್ತಿರುವಂಥದ್ದು. ಅಂದರೆ ಪಂಚಷಷ್ಠಿ ವಿಶೇಷ ಹಿನ್ನೆಲೆಯಲ್ಲಿ ಭಕ್ತರು ಬೆಳಗ್ಗೆ ಮುಂಜಾನೆ 4 ಗಂಟೆಯಿಂದ ದೇವರ ದರ್ಶನಕ್ಕೆ ಕಾಯ್ತಿರುವಂಥದ್ದು. ಹಾಗೆ ವಿಶೇಷವಾಗಿ ಹೂವಿನ ಅಲಂಕಾರ ಹಾಗೂ ವಿಶೇಷವಾದಂತಹ ಅಭಿಷೇಕವನ್ನು ಕೂಡ ದೇವರಿಗೆ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ದೇವಸ್ಥಾನಕ್ಕೆ ಬಂದಂತಹ ಭಕ್ತರು ಹುತ್ತಕ್ಕೆ ಹಾಲನ್ನ ಎರೆದು ಆ ನಂತರದಲ್ಲಿ ದರ್ಶನಕ್ಕೆ ನಿಂತಿರುವಂತಹ ದೃಶ್ಯವನ್ನು ಕೂಡ ಈಗ ನೋಡ್ತಾ ಇರಬಹುದು. ಅಂದ್ರೆ ಪಂಚಷಷ್ಠಿ ಹಿನ್ನೆಲೆಯಲ್ಲಿ ಸಿದ್ಧಲಿಂಗಪುರ ಗ್ರಾಮದಲ್ಲಿರುವಂತಹ ಷಷ್ಠಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಅಧಿಕ ಸಂಖ್ಯೆಯಲ್ಲಿ ಇಂದು ಭಕ್ತರು ಆಗಮಿಸ್ತಾರೆ. ಈ ನಿಟ್ಟಿನಲ್ಲಿ ಏನು ಸಾವಿರಾರು ಸಂಖ್ಯೆಯಲ್ಲಿ ಬರುವಂತಹ ಭಕ್ತರಿಗೆ ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು, ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಸಕಲ ಸಿದ್ಧತೆಗಳನ್ನು ನಡೆಸಿಕೊಳ್ಳಲಾಗಿದೆ. ಅಂದ್ರೆ ಪ್ರತ್ಯೇಕವಾದಂತಹ ಬ್ಯಾರಿಕೇಡ್ ಆಗಿರ್ಬೋದು ಅಥವಾ ಟಿಕೆಟ್ ಕೌಂಟರ್ ಕೂಡ ಮಾಡಿರುವಂಥದ್ದು. ಈಗ ನೀವು ದೃಶ್ಯವನ್ನು ಗಮನಿಸಬಹುದು, ಷಷ್ಠಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ ಅನ್ನುವಂಥದ್ದು. ಬಾಳೆಯನ್ನ ಕಟ್ಟಿ ತೆಂಗನ್ನು ಚಪ್ರವನ್ನ ಹಾಕಿ ಹಾಗೂ ಹೂವಿನ ಅಲಂಕಾರವನ್ನ ಮಾಡಿ ಷಷ್ಠಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯವನ್ನ ಈಗ ಏನು ಹೂವಿನ ಅಲಂಕಾರದಲ್ಲಿ ಮಾಡಿರುವಂಥದ್ದು ಈಗ ಕಣ್ಮನ್ನ ಸೆಳೀತಾ ಇದೆ. ಅಂದರೆ ಷಷ್ಠಿ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಪೂಜೆಗಳು ನಡೆಯುತ್ತೆ, ವಿಶೇಷವಾದಂತಹ ಪೂಜೆ ವಿಧಿವಿಧಾನಗಳು ಕೂಡ ಆಗುತ್ತೆ. ವಿಶೇಷವಾಗಿ ಬೆಳಗ್ಗೆ 3 ಗಂಟೆಯಿಂದ ಅಭಿಷೇಕ ದೇವರಿಗೆ ಅಲಂಕಾರವನ್ನು ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಏನು ದೇವಸ್ಥಾನಕ್ಕೆ ಅಧಿಕ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸ್ತಾರೆ. ಭಕ್ತರಿಗೆ ಅನುವು ಮಾಡಿಕೊಡುವಂಥ ನಿಟ್ಟಿನಲ್ಲಿ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಕೂಡ ನಿಯೋಜನೆ ಮಾಡಿರುವಂಥದ್ದು. ಯಾವುದೇ ರೀತಿಯ ಅಹಿತಕರ ಘಟನೆ ಆಗದ ರೀತಿಯಲ್ಲಿ ಏನು ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ತಾಲೂಕು ಆಡಳಿತ ಮಂಡಳಿ ವ್ಯವಸ್ಥೆಗಳನ್ನ ನಡೆಸಿಕೊಳ್ಳಲಾಗಿರುವಂಥದ್ದು. ಒಟ್ಟಾರೆಯಾಗಿ ಬೆಳಗ್ಗೆ 3 ಗಂಟೆಯಿಂದ ಹಾಗೂ ರಾತ್ರಿ ಸುಮಾರು 9:30-10 ಗಂಟೆವರೆಗೆ ದೇವರ ದರ್ಶನಕ್ಕೆ ಏನು ಭಕ್ತರಿಗೆ ಅನುವು ಮಾಡಿ ಕೊಡುವಂತಹ ವಿಚಾರವನ್ನ ಸದ್ಯ ಈಗ ದೇವಸ್ಥಾನದ ಪ್ರಧಾನ ಅರ್ಚಕರು ಕೂಡ ಮಾಹಿತಿಯನ್ನು ನೀಡಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಏನು ದೇವಾಲಯಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಹರಿದು ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ಈಗ ನೀವು ಗಮನಿಸಿದ್ದೀರಾ. ಅಂದ್ರೆ ತೀರ್ಥ ಪ್ರಸಾದ ಸೇವನೆ ಬಿಟ್ಟು ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಅನ್ನ ಪ್ರಸಾದ ಆಗಿರ್ಬೋದು ಈ ತರದ್ದು ನಾಳೆ ಮಾಡಲಿಕ್ಕೆ ಏನೋ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂಥದ್ದು. ಇವತ್ತು ಬರೀ ಏನೋ ದೇವರ ದರ್ಶನ ಮಾಡಿ ಹಾಗೂ ದೇವಾಲಯದಲ್ಲಿ ತೀರ್ಥ ಮತ್ತೆ ಪ್ರಸಾದವನ್ನು ಮಾತ್ರ ಕೊಡುವಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಏನೋ ದೇವಾಲಯಕ್ಕೆ ದೇವರಿಗೆ ಸಂಬಂಧಪಟ್ಟಾಗೆ ಪೂಜೆ ವಿಧಿವಿಧಾನಗಳು ಕೂಡ ಅಭಿಷೇಕಗಳು ಎಲ್ಲದೂ ಕೂಡ ಈಗಾಗಲೇ ನಡೀತಾ ಇರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬೆಳಗ್ಗೆ ಮುಂಜಾನೆಯಿಂದನೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ಮೈಸೂರು.